ಸಿಹಿ. ನಿನ್ನಿಂದ ನನಗೆ ಸರಿಯಾಗಿ ತಿನ್ನಕ್ಕೂ ಆಗ್ಲಿಲ್ಲ. ಒಬ್ಬಟ್ಟಂದ್ರೆ ನಂಗೆ ಎಷ್ಟು ಇಷ್ಟ ಗೊತ್ತಾ? ಆದ್ರೆ ನಿನ್ಗದ್ ಯಾವ್ದೋ ಕಾಯಿಲೆ ಅಂತ ಸೀತಮ್ಮ ನನ್ಗೆ ಹೋಳಿಗೆ ತಿನ್ನಕ್ಕೆ ಬಿಡ್ಲಿಲ್ಲ. ಇದ್ಯಾವ ನ್ಯಾಯನೇ? ದೊಡ್ಡ ಲೂಸ್ ನೀನು. ನನ್ಗ್ಯಾಕೆ ಬೈತ್ಯಾ? ಪಾಪ ಅಂತ ವಿಶ್ವ ಅಂಕಲ್ ಎಲೆಯಿಂದ ಒಂದ್ ಒಬ್ಬಟ್ಟು ಎತ್ಕೊಂಡೇ ಇದ್ದಾನೆ. ಅದನ್ನ ನೀನ್ ತಿನ್ನಲ್ವಾ? ಮತ್ತೇನೇ ನಿಂದು? ಒಂದು ಒಬ್ಬಟ್ಟು ತಿಂದ್ರೆ ಸಾಕಾ? ಅದನ್ನ ನೆಮ್ಮದಿಯಾಗಿ ತಿನ್ನಕ್ಕೂ ಆಗ್ಲಿಲ್ಲ. ಸೀತಮ್ಮ ಎಲ್ಲಿ ನೋಡ್ಬಿಟ್ಟಾಳೋ ಅಂತ ಭಯದಲ್ಲಿ ಯಾರಿಗೂ ಗೊತ್ತಾಗ್ದಂಗ್ ತಿಂದೆ. ಒಬ್ಬಟ್ ಮೇಲೆ ತುಪ್ಪ ಹಾಕೊಂಡು ಚೆನ್ನಾಗಿ ಬಾರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನಿಂದ ಎಲ್ಲ ಹಾಳಾಯ್ತು. ಸೀತಮ್ಮ ನನ್ಗೆ ಎಷ್ಟೆಲ್ಲ ಪ್ರೀತಿ ಮಾಡ್ತಾಳೆ, ಆದ್ರೆ ಸ್ವೀಟ್ ಮಾತ್ರ ತಿನ್ನಕ್ ಬಿಡಲ್ಲ. ನಿನ್ಮೇಲೆ ಪ್ರೀತಿ ಇರೋದಕ್ಕೇನೆ ಸೀತಮ್ಮ ನಿನ್ಗೆ ಸ್ವೀಟ್ ತಿನ್ನಕ್ ಬಿಡಲ್ಲ. ತಿಳ್ಕೊ. ಏನ್ ತಿಳ್ಕೊಳ್ಳೋದು? ನನ್ಗೀಗ ಒಬ್ಬಟ್ಟು ಬೇಕು ಅಷ್ಟೇ. ತಂತನ ತನ್ ಒಬ್ಬಟ್ಟು ರೆಡಿ. ಅರೆ ಒಬ್ಬಟ್ಟು ಬಂದೇ ಬಿಡ್ತು. ಆಗ್ಲಿ ಬೇಬಿಗೆ ತಿನ್ನಕ್ಕಾಗ್ಲಿಲ್ಲ, ಅದಕ್ಕೆ ಸೀತಮ್ಗೆ ಗೊತ್ತಾಗ್ದಂಗೆ ಒಬ್ಬಟ್ಟು ಗೊತ್ತಾಗಕ್ಕೂ ಮುಂಚೆ ಗಬಗಬಾ ಅಂತ ತಿನ್ಬಿಡು. ಆಮೇಲೆ ತಾತನ ಹತ್ರ ಹೋಗೋಣ. ನೋಡು ನನ್ನ ಅಪ್ಪ ಎಷ್ಟು ಒಳ್ಳೆಯವರು ಅಂತ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಸಿಹಿ, ಸಿಹಿ, ಓ ನೀವಿಬ್ರು ಇಲ್ಲೇ ಇದ್ದೀರಾ? ಗುಡ್ ಗರ್ಲ್. ಏನಾಯ್ತು ರಾಮ್, ಯಾಕಿಷ್ಟು ಆರ್ಟಿಫಿಷಿಯಲ್ ಆಗಿ ನಗ್ತಿದ್ದೀರಾ? ಹಾಗೇನಿಲ್ವಲ್ಲ. ನೀವಿಬ್ರು ಏನೋ ನಡೆಸ್ತಾ ಇದ್ದೀರಾ. ಏನೂ ಇಲ್ಲ. ನನಗ್ ಡೌಟ್ ಬರ್ತಿದೆ, ನೀವಿಬ್ರು ಏನೋ ನಡೆಸ್ತಿದ್ದೀರಾ ಅಂತ. ಏನದು? ಏನಾಯ್ತು ಸೀತಾ? ಸೀತಾ ಏನ್ ಹುಡುಕ್ತಿದ್ರಿ? ನನ್ನ ಹುಡುಕ್ತಿದ್ರ? ನಾನು ಇಲ್ಲೇ ಇಲ್ವಾ? ರಾಮ್, ಏನ್ ಮಾಡ್ತಿದ್ರಿ ನೀವಿಬ್ರು? ಅದಾ ಪಾಪ ನಮ್ ಸಿಹಿ ಪುಟ ಹೋಗ್ಬೇಕಾದ್ರೆ ದಾರಿಲಿ ಶುಗರ್ಲೆಸ್ ಐಸ್ ಕ್ರೀಮ್ ಕೊಡ್ಸು ಅಂತ ಹೇಳಿದ್ಲು. ನಾನು ಕೊಡಿಸ್ತೀನಿ ಅಂತ ಹೇಳಿದೆ, ಅಷ್ಟರಲ್ಲಿ ನೀವು ಬಂದ್ಬಿಟ್ಟು. ಹೌದಾ ಕಳ್ಳಿ? ಲೇಟ್ ಆಗ್ತಿದೆ, ಬೇಗ ಬಾ. ಆದ್ರೂ ನನ್ನನ್ನ ಬಿಟ್ಟು ಅಜ್ಜಿ ಮನೆಗೆ ಹೋಗ್ತಿದ್ಯಲ್ಲ ನೀನು. ನಿಂಗೆ ನೋಡ್ಕೋತೀನಿ ಇರು, ಬಾ ಬೇಗ. ಅಬ್ಬಾ, ಕೊನೆಗೂ ಯಾವುದೇ ತಂಟೆ ತಕರಾರಿಲ್ಲದೆ ಸೀತಾ ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಟ್ರು. ಯಾಕೋ ಸಿಕ್ಕಾಬಟ್ಟೆ ಗಿಲ್ಟಲ್ಲಿ ಇದನ್ ಕಣ. ಫಸ್ಟ್ ಆಫ್ ಆಲ್ ಸೀತಾಗೆ ಸುಳ್ಳಂದ್ರೇ ಆಗಲ್ಲ. ಸುಬ್ಬಿ ಬಂದಾಗಿಂದ ಸುಳ್ಳಿನ ಪ್ರಪಂಚದಲ್ಲೇ ಕೂರ್ಸಿದ್ದೀನಿ. ಪ್ರತಿ ಸಲ ಸೀತಾಗ್ ಸುಳ್ಳು ಹೇಳ್ಬೇಕಾದ್ರೆ ನಂಗೆ ಹಿಂಸೆ ಆಗ್ತಾ ಇದೆ ಅಶೋಕ. ಒಪ್ಕೋತೀನಿ ಮಗ, ಆದರೆ ನೀನು ಇವಾಗ ಹೇಳಿರೋ ಸುಳ್ಳಿಂದ ಸೀತಾ ಖುಷಿಯಾಗಿದ್ದಾಳಲ್ವಾ? ತಲೆ ಕೆಡಿಸ್ಕೋಬೇಡ. ಆದರೂ ನಮ್ಮ ಸುಬ್ಬಿ ಗುಬ್ಬಿ ಮಾತ್ರ ಗ್ರೇಟ್ ಕಣೋ. ಏನು ಆಕ್ಟಿಂಗ್ ಮಾಡ್ತಾಳೆ ಇವಳು. ನಾನಂತೂ ಫಿದಾ ಆಗ್ಬಿಟ್ಟೆ. ಸೀತಾನ ಒಪ್ಸು ಅಂತ ಹೇಳಿದ್ದೆ ತಡ ಎಷ್ಟು ಕ್ಯೂಟಾಗಿ ಸಿಟ್ ಮಾಡ್ಕೊಂಡು ಸ್ಕ್ರಿಪ್ಟಲ್ಲಿ ಇಲ್ದಿರೋ ಡೈಲಾಗ್ಸ್ ಹೇಳ್ಕೊಂಡು ಒಪ್ಸಿದ್ಲು ನೋಡ್ದ. ಸುಬ್ಬಿ ಸಿಕ್ಕಾಬಟ್ಟೆ ಬ್ರಿಲಿಯಂಟ್ ಇದ್ದಾಳೆ ಕಣೋ.
ಸುಬ್ಲಕ್ಷ್ಮಿ ಅವರೇ ಗ್ರೇಟ್ ಆಕ್ಟರ್ ನೀವು. ಇವತ್ತು ನಿಮ್ಮಿಂದ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಥ್ಯಾಂಕ್ ಯು. ಇನ್ಮೇಲೆ ಏನೇ ಮಾಡೋದಿದ್ರು ನಂಗೆ ಕೇಳ್ಬಿಟ್ಟು ಮಾಡಿ. ಆಗ ಇವರು ಸೀತಮ್ಮನ ಕೈಯಲ್ಲಿ ವಹಿಸ್ಕೊಳ್ಳೋದು ತಪ್ಪುತ್ತೆ. ಇನ್ಮೇಲೆ ಏನೇ ಮಾಡ್ಬೇಕಾದ್ರು ನನ್ನ ಮಗಳು ಪರ್ಮಿಷನ್ ತಗೊಂಡೇ ಮಾಡ್ತೀನಿ. ಯಾರು ಸಿಹಿನಾ? ಮಗ, ಹಿಂದಗಡೆ ಬರ್ತಾ ಇರೋ ಕಾರ್ ನೋಡೋ ನಿಮಿಷ. ಮಗ, ವಿಶ್ವ ಚಿಕ್ಕಪ್ಪ ಅವ್ರ ಕಾರಲ್ವಾ ಅದು? ಕ್ರಿಕೆಟ್ ಅಂಕಲ್ ಬರ್ತಾ ಇರೋದು? ಹೌದು, ಅವ್ರೇನೆ. ಮಗ, ಏನೋ ಮಾಡೋದು? ಚಿಕ್ಕಪ್ಪ ನಮ್ಮನ್ನು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರಾ? ಅವರಿಂದ ಹೇಗೋ ತಪ್ಪಿಸ್ಕೊಳ್ಳೋದು? ಮಗ, ನೀನು ಸ್ಲಮ್ ಕಡೆ ಗಾಡಿ ತಿರುಗಿಸ್ಬಿಡ ಮಗ. ವಿಶ್ವ ಚಿಕ್ಕಪ್ಪಂಗೆ ಗೊತ್ತಾಗ್ಬಿಡುತ್ತೆ. ನಾವು ಸೀತನ ಹತ್ರ ಬೇರೆ ಸುಬ್ಬಿನ ವಠಾರಕ್ಕೆ ಬಿಟ್ಬಿಟ್ಟು ಬರ್ತೀವಿ ಅಂತ ಸುಳ್ಳು ಹೇಳಿದೀವಿ. ಈಗ ನಾವು ಸ್ಲಮ್ ಕಡೆ ಹೋಗೋದು ನೋಡಿ ಅವ್ರ ಮನೆಗೆ ಹೋಗಿ ಹೇಳ್ಬಿಟ್ರೆ ಮತ್ತೆ ಇನ್ನೆಲ್ಲೋ ಹೋಗೋದು? ಒಂದು ಕೆಲಸ ಮಾಡು, ನೀ ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ತಾ ಇರೋ, ಅವ್ರು ಬೇರೆ ಕಡೆ ಹೋಗೋರಾದ್ರೆ ಹೋಗ್ತಾರೆ.